ಈಗೇನಿದ್ರು ಪ್ಯಾನ್ ಇಂಡಿಯಾ ಸಿನಿಮಾಗಳ ಜಮಾನ ಆಗಿರೋದ್ರಿಂದ ಬರೀ ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡ್ತಿದ್ದಾರೆ ಅಥವಾ ಪರಭಾಷೆಗಳಲ್ಲೂ ಕೂಡ ರಿಲೀಸ್ ಮಾಡುವಂತಹ ಪ್ಲಾನ್ಸ್ ಇದೆಯಾ? ಸರ್ ಇದು ಈ ಸಿನಿಮಾ ಬ್ಯಾರಿಗೇಡ್ ಇಲ್ಲ ಸರ್. ಇದು ಬರೀ ಕನ್ನಡದವ್ರದ್ದು ಆ ಥರ ಈ ಥರದ್ದು ಏನಿಲ್ಲ ಸರ್. ಅದೇ ಹೇಳ್ದಂಗೆ ಹೊರಗಡೆ ಎಲ್ಲ ಹೋಗಿ ಇಟ್ ಇಸ್ ಆಲ್ರೆಡಿ ಡಿಡ್ ಎ ಗ್ರೇಟ್ ಅಚೀವ್ಮೆಂಟ್. ನಮ್ಮ ಕನ್ನಡ ಭಾಷೆಲೇನೆ ನೋಡ್ಬಿಟ್ಟು ಅವ್ರು ಇದು ಮಾಡಿರೋದು. ಇವಾಗ ಏನಂತಂದ್ರೆ ಒರಿಜಿನಲ್ ಕನ್ನಡನೇ ಮಾಡ್ಬೇಕು ಅನ್ನೋ ಹಠ. ಬಿಕಾಸ್ ಒಂದಷ್ಟು ಕಡೆ ಎಲ್ಲ ಹೋದಾಗ ಅದೇ ಆ ಕನ್ನಡ ಸಿನಿಮಾನ ನಾವು ಇದು ಮಾಡಲ್ಲ, ತಗೊಳಲ್ಲ, ಇದು ಮಾಡಲ್ಲ. ಅದಕ್ಕೆ ನಾವು ಹಂಗಾರೆ ಹಿಂದಿಲಿ ಇದು ಕೊಡಲ್ಲ, ದೆನ್ ಅಗೇನ್ ಬೇರೆ ಯಾವುದೇ ಭಾಷೆಯಲ್ಲಿ ನಾವು ಇದು ಮಾಡಲ್ಲ ಅಂತಾನೆ ನಮ್ದು ಹಠ ಇದ್ದಿದ್ದು. ಸೊ ಕನ್ನಡ ಲ್ಯಾಂಗ್ವೇಜಲ್ಲಿ ನಾವು ವಿ ಆರ್ ಹ್ಯಾಪಿ ಸರ್. ನಾವು ಕನ್ನಡದವರು ಇಲ್ಲೇ ಬಂದು ಈ ಥರ ಸಿನಿಮಾ ಮಾಡಿದೀವಿ ಅನ್ನೋದು ನಮ್ಗೊಂದು ದೊಡ್ಡ ಪ್ರೌಡ್ ಫೀಲಿಂಗ್ ಇದೆ ಸರ್. ಸೊ ಅದಕ್ಕೇನೆ ಮೇನ್ ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ಮಾಡಿದೀವಿ ಇಲ್ಲೇ ಫಸ್ಟ್ ರಿಲೀಸ್ ಮಾಡೋಣ, ಅದೆಲ್ಲ ಆಮೇಲೆ ಸರ್ ಬಂದಾದ್ಮೇಲೆ ವಿ ಆರ್ ಓಪನ್ ಟು ಡೂ ದಟ್ ಸರ್. ಹಂಗೇನಿಲ್ಲ ಹಂಗಂತ ಇವಾಗ ನೋಡಿ. ಅದಕ್ಕೆ ಹೇಳ್ದಂಗೆ ಒಂದು ಸಿನಿಮಾಗೆ ಯಾವುದೇ ಕಾರಣಕ್ಕೆ ಒಂದು ಇದಿರಲ್ಲ, ಏನದು ಇದು ಲೈಕ್ ಬ್ಯಾರಿಗೇಡ್ ಇರಲ್ಲ. ದಟ್ ನಮ್ದೇ ಒಂದೇ ಲ್ಯಾಂಗ್ವೇಜ್ ಅಲ್ಲಿ ಬರಬೇಕು ಅದು ಇದು ಅಂತ. ನನಗೊಂದು ವಿಚಾರ ತಲೆ ನೋಡ್ತಿದೆ ಹೇಳಿ ಸರ್. ದೀಪಾವಳಿ ಹಬ್ಬಕ್ಕೆ ಊಟ ಒಳ್ಳೆ ಮೃಷ್ಟಾನ್ನ ಭೋಜನ ಅಡುಗೆ ಮಾಡಿಬಿಟ್ಟು ಹೋಟ್ಲಲ್ಲಿ ಹೋಗಿ ಊಟ ಮಾಡ್ತಾರೆ ಸರ್ ಯಾರಾದರೂ? ಸರ್. ಸೊ ಅದನ್ನ ನಮ್ಮನೆಯವರೇ ತಿಂದಾಗ ಅದರ ಖುಷಿ ಬೇರೆ. ಹೌದೌದು ಸರ್. ಸೊ ಆದ್ರಿಂದ ಇದು ಕನ್ನಡ ಲೈಕ್ ಕನ್ನಡದಲ್ಲಿ ಒರಿಜಿನಲ್ ಆಗಿ ಇಲ್ಲಿ ಬಂದು ನಾವು ಇಲ್ಲಿ, ಯಾಕಂದ್ರೆ ಕನ್ನಡದವ್ರಿಗೆ ಸಿನಿಮಾ ಒಪ್ಸೋದು ಇಟ್ಸ್ ವೆರಿ ಹಾರ್ಡ್. ಎಲ್ಲ ಸಿನಿಮಾ ಎಕ್ಸ್ಪೋಜರ್ ಆಗೋದ್ರಿಂದ ಫಾರ್ ದೆಮ್ ಇಟ್ ಈಸ್ ವೆರಿ ಲೈಕ್ ಚಾಲೆಂಜಿಂಗ್. ನಮಗೆ ಚಾಲೆಂಜಿಂಗ್ ದಟ್ ಅವ್ರಿಗೆ ಸ್ಯಾಟಿಸ್ಫೈ ಮಾಡೋದು.